ಸರ್ ಸಿಎಲ್ಪಿ ನಾಯಕನ ವೇಳೆ ಏನು ಗೊಂದಲ ಆಗಿಲ್ವಾ ಅಂತ? ಗೊಂದಲ ಪ್ರಶ್ನೆನೇ ಬರಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಹೈಕಮಾಂಡ್ ಆನ್ಲೈನ್ ರೆಸಲ್ಯೂಷನ್ ಸಿದ್ದರಾಮಯ್ಯನವರು ಆತ್ಮತೃಪ್ತಿಯಿಂದ ಸಂತೃಪ್ತಿಯಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದ್ರು, ಅವರ ಹೆಸರನ್ನ ಘೋಷಣೆ ಮಾಡಿದ್ರು. ಹೈಕಮಾಂಡ್ ಅದಕ್ಕೆ ಸೂಚನೆಯನ್ನು ಕೊಟ್ಟಿತ್ತು, ಅದರಂತೆ ಎಲ್ಲ ನಡೆದಿದೆ, ಎಲ್ಲ ಸುಲಲಿತವಾಗಿ ಆಗಿದೆ. ನೋ ಪ್ರಾಬ್ಲಮ್. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಬಾಲಕೃಷ್ಣ ಅವರು ಇರ್ತಾರೆ. ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನ ಮಾಡಬೇಕಾದ್ರೆ ಬಾಲಕೃಷ್ಣ ತೀರ್ಮಾನ ಮಾಡೋಕ್ಕಾಗಲ್ಲ. ಎಷ್ಟು ಜನ ಸ್ವೀಕರಿಸ್ತಾರೆ ಸರ್ ಸಚಿವರು ಪ್ರಮಾಣ ವಚನ? ಸರ್ ಛತ್ರಿಲ್ವೇನಾ? ಅದೆಲ್ಲ ಗೊತ್ತಿಲ್ಲ. ಅದನ್ನ ನೀವು ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಕೇಳಬೇಕು. ಅದೆಲ್ಲ ನಮಗ್ ಗೊತ್ತಿಲ್ಲ. ಶಾಸಕಿ ರೂಪಕಲಾ ಶಶಿರಂಜನ್ ಅವರು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಸಿಎಲ್ಪಿ ನಾಯಕನ ಆಯ್ಕೆ ವೇಳೆ ಗೊಂದಲ ಏನು ಆಗಿಲ್ವಾ ಮೇಡಮ್? ಖಂಡಿತ ಆಗಿಲ್ಲ. ಪಕ್ಷ ಸಂಘಟನೆಯಲ್ಲಿ ಇಬ್ಬರ ನಾಯಕರ ಪಾತ್ರ ಬಹಳ ಅರ್ಥಪೂರ್ಣವಾಗಿತ್ತು. ಎಷ್ಟು ಗೌರವವಾಗಿ ನಡ್ಕೋತಾರೆ ಅಂತ ಕರ್ನಾಟಕ ಮಾದರಿ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನ ನಡೆಸಲಿಕ್ಕೂ ಕಾಂಗ್ರೆಸ್ ಪಕ್ಷನೇ ಮಾದರಿ ಆಗಿದೆ. ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಗಟ್ಟಿಯಾಗಿ ಸಮರ್ಥವಾಗಿ ಕಟ್ಟುವಂತ ನಾಯಕತ್ವದ ಗುಣಗಳನ್ನೆಲ್ಲ ನಾವೆಲ್ಲ ಕಲಿಯುವಂತ ಪಾಠ ಇವತ್ತಾಗಿದೆ. ತಾವು ಸಚಿವ ಸ್ಥಾನದ ಆಕಾಂಕ್ಷೆನ ಅಂದ್ರೆ ಮಹಿಳಾ ಕೋಟದಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ನಿರ್ಧಾರ ತಗೊಂಡಾಗ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಗೌರವವಾಗಿ ನಡ್ಕೊಳ್ಳುವಂತ ಜವಾಬ್ದಾರಿ ಮಾತ್ರ ನಮ್ಗಿರ್ಬೇಕು. ಡಿ.ಕೆ. ಸಂಪುಟದಲ್ಲಿ ತಾವು ಸಚಿವರಾಗುವಂತ ನಿರೀಕ್ಷೆ ಇದೆಯಾ ತಮ್ಗೆ ಅಂತ? ಕಾಂಗ್ರೆಸ್ ಪಕ್ಷ ಕೆಲವೊಂದು ನಿರ್ಧಾರಗಳನ್ನ ತಗೊಳುತ್ತೆ, ಅದನ್ನ ಬದ್ಧತೆಯಿಂದ ಗೌರವಿಸೋದು ನಾವು ಕಲಿಬೇಕಾಗತ್ತೆ. ಈ ದಿನ ಪ್ರತಿಯೊಂದು ಸದಸ್ಯರಿಗೂ ನನ್ನ ಆದಿಯಾಗಿ ನಾವು ಅದನ್ನ ಕಲ್ತಿದ್ದೀವಿ. ಕರ್ನಾಟಕ ಬೇರೆ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ಅಧಿಕಾರ ಹಸ್ತಾಂತರ ಇರ್ಬೋದು, ಅಧಿಕಾರನ ಯಾವ ರೀತಿ ತಂದ್ರು ಗೆಲ್ಸಿದ್ರು ಕಾಂಗ್ರೆಸ್ ಪಕ್ಷನ, ಎಲ್ಲದರಲ್ಲೂ ಅವರೇ ಘನತೆ ಗಂಭೀರತೆನ ಯಾವ ರೀತಿ ಕಾಪಾಡ್ಕೊಂಡು ಬಂದಿದ್ದಾರೆ ಅನ್ನೋ ನಮ್ಮ ನಾಯಕರ ಹತ್ರ ಕಲಿಯೋದೇ ಜಾಸ್ತಿ ಇದೆ. ಬರುವಂತ ದಿನಗಳಲ್ಲಿ ಬೇರೆ ಎಲ್ಲ ರಾಜ್ಯಗಳಿಗೂ ಕಾಂಗ್ರೆಸ್ ಪಕ್ಷ ಮಾದರಿಯಾಗಿ ನಿಲ್ಲೋ ಅಂತ ವ್ಯಕ್ತಿತ್ವವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ನಾಯಕರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಒಂದು ವೇಳೆ ಹೈಕಮಾಂಡ್ ಅವಕಾಶ ಕೊಟ್ರೆ ತಾವು ಸಚಿವ ಸ್ಥಾನದಲ್ಲಿ ಇರ್ತೀರಿ ಆಗಿದ್ರೆ? ಕಾಂಗ್ರೆಸ್ ಪಕ್ಷಕ್ಕೆ ಋಣಿ ಆಗಿರ್ತೀನಿ. ಹೆಮ್ಮೆಯಿಂದ ಆ ದಿನಾನ ನೋಡ್ತೀನಿ. ಋಣಿ ಆಗ್ತೀವಿ. ಕಾಂಗ್ರೆಸ್ ಪಕ್ಷನ ಗೌರವಿಸಿದೀವಿ, ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ತಿಸ್ಕೊಂಡಿದೀವಿ, ಹೆಮ್ಮೆಯಿಂದ ಕೆಲಸ ಮಾಡಿದೀವಿ. ಋಣಿ ಆಗಿರ್ತೀನಿ. ಅವಕಾಶ ಕೊಟ್ಟಾಗ ಸೇವೆ ಮಾಡಲಿಕ್ಕೆ ಅದನ್ನ ಗೌರವವಾಗಿ ನೋಡ್ತೀನಿ ನಾನು. ಥ್ಯಾಂಕ್ ಯು ಮೇಡಮ್. ಕೃಷಿ ಕೂಡ ರೂಪಕಲಾ ಶಶಿಯವರ ಸ್ಪಷ್ಟವಾದ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಸರ್ ಸಿಎಲ್ಪಿ ನಾಯಕನ ವೇಳೆ ಏನು ಗೊಂದಲ ಆಗಿಲ್ವಾ ಅಂತ? ಗೊಂದಲ ಪ್ರಶ್ನೆನೇ ಬರಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಹೈಕಮಾಂಡ್ ಆನ್ಲೈನ್ ರೆಸಲ್ಯೂಷನ್ ಸಿದ್ದರಾಮಯ್ಯನವರು ಆತ್ಮತೃಪ್ತಿಯಿಂದ ಸಂತೃಪ್ತಿಯಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದ್ರು, ಅವರ ಹೆಸರನ್ನ ಘೋಷಣೆ ಮಾಡಿದ್ರು. ಹೈಕಮಾಂಡ್ ಅದಕ್ಕೆ ಸೂಚನೆಯನ್ನು ಕೊಟ್ಟಿತ್ತು, ಅದರಂತೆ ಎಲ್ಲ ನಡೆದಿದೆ, ಎಲ್ಲ ಸುಲಲಿತವಾಗಿ ಆಗಿದೆ. ನೋ ಪ್ರಾಬ್ಲಮ್. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಬಾಲಕೃಷ್ಣ ಅವರು ಇರ್ತಾರೆ. ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನ ಮಾಡಬೇಕಾದ್ರೆ ಬಾಲಕೃಷ್ಣ ತೀರ್ಮಾನ ಮಾಡೋಕ್ಕಾಗಲ್ಲ. ಎಷ್ಟು ಜನ ಸ್ವೀಕರಿಸ್ತಾರೆ ಸರ್ ಸಚಿವರು ಪ್ರಮಾಣ ವಚನ? ಸರ್ ಛತ್ರಿಲ್ವೇನಾ? ಅದೆಲ್ಲ ಗೊತ್ತಿಲ್ಲ. ಅದನ್ನ ನೀವು ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಕೇಳಬೇಕು. ಅದೆಲ್ಲ ನಮಗ್ ಗೊತ್ತಿಲ್ಲ.